ಅದಕ್ಕಾಗಲ್ಲ. ಒಟ್ಟು ನಾವು ಸೇಫ್ ಅಂತಲೇ ಹೇಳ್ಬೋದು ಈ ಕಡೆ. ಸೊ ಇದೇ ಅದು ಬಿಲ್ಡಿಂಗು. ಇದು ಬಂದು ಸದಾಶಿವ ನಗರದಲ್ಲಿದೆ, ಮೇಯ್ನ್ ರೋಡಲ್ಲೇ ಬರುತ್ತೆ. ಅಂದರೆ ಒಂದು 5 ಬಿಲ್ಡಿಂಗ್ಸ್ ಏನೋ ರೆಂಟಿಗೆ ಕೊಟ್ಟಿದ್ದಾರೆ, ಇನ್ನು 2-3 ಏನೋ ಕಮರ್ಷಿಯಲ್ ಇದಕ್ಕೆ ರೆಂಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇದು ಇವ್ರು ಯಾರು ಅಂದರೆ ನಮ್ಮಪ್ಪ ಫ್ರೆಂಡ್ ಇವರು. ಅಂದರೆ ಅಪ್ಪ ಪಕ್ಕದೂರಲ್ಲಿ ಕಾಂಪೌಂಡರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿ ವೀಕ್ಲಿ ಟ್ವೈಸ್ ಬರ್ತಾಯಿದ್ರು ನೋಡೋದಕ್ಕೆ ಪೇಷಂಟ್ಸ್ನ. ಸೊ ಇವಾಗ ಐ ಥಿಂಕ್ ಇಲ್ಲ ಬರ್ತಿಲ್ಲ ಅಂತ ಅನಿಸುತ್ತೆ. ಸೊ ತುಮಕೂರಲ್ಲೇ ಇದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದೆಲ್ಲ ರೆಂಟ್ಗೆ ಬಿಡೋದಕ್ಕೆ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಮನೆಗಳು ಸ್ವೀಟಾಗಿ ಕ್ಯೂಟಾಗಿ ಇದೆ. ನನಗೆ ಪ್ಲ್ಯಾನಿಂಗ್ ಎಲ್ಲ ತುಂಬಾ ಇಷ್ಟ ಆಯಿತು. ನೋಡಿ, ಓಪನ್ ಕಿಚನ್ ಇದೆ. ಆ್ಯಂಡ್ ಯಾವುದೂ ಕೂಡ ಚೆನ್ನಾಗಿಲ್ಲಪ್ಪ ಅಂತ ಹೇಳೋದಕ್ಕೆ ಆಗಲ್ಲ. ಇದರಲ್ಲಿ ಅಷ್ಟು ಚೆನ್ನಾಗಿದೆ. ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಟೇಬಲ್ಸು, ಅಟ್ಯಾಚೆಡ್ ಬಾತ್ರೂಮ್ಸು ಎಲ್ಲನೂ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ಕೆಲವೊಂದು ಮನೆಗಳು ನೋಡ್ತೀವಲ್ಲ, ನೋಡಿದ ತಕ್ಷಣ ಅದು ಎಷ್ಟೇ ಆಡಂಬರವಾಗಿದ್ರೂ ನಮಗೆ ಇಷ್ಟ ಆಗೋದಿಲ್ಲ ಕೆಲವೊಂದು. ಬಟ್ ಇದೇನೋ ಗೊತ್ತಿಲ್ಲ, ನನಗೆ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನಲ್ಲೇ ನನಗೆ ತುಂಬಾ ಇಷ್ಟ ಆಗೋಯಿತು. ಬೇಜಾನ್ ಈ ಥರ ಮನೆಗಳು ನೋಡಿದ್ದೀವಲ್ಲ, ಹೊಸ ಮನೆಗಳು ನೋಡಿದಾಗ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಏನೇ ಇದ್ರೂ ಏನೋ ಒಂದು ಡಿಫೆಕ್ಟ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಈ ಮನೆ ನೋಡಿದಾಗ ಹಂಗೆ ಅನಿಸ್ತಾ ಇಲ್ಲ. ಸೊ ಫಸ್ಟ್ ಫ್ಲೋರಲ್ಲಿ 2, ಸೆಕೆಂಡ್ ಫ್ಲೋರಲ್ಲಿ 2 ಮತ್ತು ಟಾಪ್ ಫ್ಲೋರಲ್ಲಿ 1 ಇತ್ತು. ತುಂಬ ಚೆನ್ನಾಗಿದೆ. ಓಪನ್ ಕಿಚನು, ನನಗೆ ಕಬೋರ್ಡ್ಸ್ ಆಗಿರ್ಬೋದು, ಎಲ್ಲ ಫೆಸಿಲಿಟೀಸು ಇದೆ. ಇದು ಸದಾಶಿವ ನಗರಲ್ಲಿ ಮೇಯ್ನ್ ರೋಡಲ್ಲಿದೆ. ತುಮಕೂರಲ್ಲಿ ಯಾರಾದರೂ ರೆಂಟಿಗೆ ನೋಡ್ತಾ ಇದ್ದರೆ ಇಲ್ಲಿ ನೋಡಿ. ಮೇ ಬಿ ಬುಕ್ಕಿಂಗ್ ಆಗಿರ್ಬೋದು, ಇಲ್ಲ ಅಂದರೆ ಇಲ್ಲ, ಟ್ರೈ ಮಾಡಿ. SL ಆರ್ಕೇಡ್ ಅಂತ ಇದೆ. ಆ ಬಿಲ್ಡಿಂಗ್ ತೋರಿಸಿದ್ನಲ್ಲ ಆಗಲೇ. ಸೊ ಈ ಬಿಲ್ಡಿಂಗಲ್ಲಿ ಯಾರು ಬೇಕಾದರೂ ತೋರಿಸಿದ್ರು, ವಿಡಿಯೋ ತೋರಿಸಿದ್ರು ತೋರಿಸ್ತಾರೆ. ಓಕೆನಾ, ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೋಬೋದು ತುಮಕೂರಲ್ಲಿರೋರು ಮನೆ ಬೇಕು ಅಂದರೆ. ನೋಡಿ, ಒಳಗಡೆನೂ ಅಷ್ಟೇ ಶೆಲ್ಫ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಂದು ಮನೆಗೂ ಹೋಗಿ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ತೋರಿಸೋಣ ಅಂತ. ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ನನಗೆ ನಮ್ಮಮ್ಮ ಆಯಿತು ಇಲ್ಲೇ ಇರೋ ಅಂತ ಇದ್ರು. ಆಯಿತು ಬಿಡು ಇರ್ತೀನಿ, ನನಗೇನು ಅಂತ ಹೇಳ್ತಾ ಇದ್ದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಮನೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಆಚೆಗಡೆನೂ ಅಷ್ಟೇ ಸ್ಪೇಷಿಯಸ್ ಆಗಿ ಬೆಳಕು, ಮತ್ತು ಕೆಳಗಡೆ ಏನು ಟೈಲ್ಸ್ ಎಲ್ಲ ನೀರು ಹಾಕಿದ್ರೂ ಜಾರೋದಿಲ್ಲ, ಆ ಥರದ್ದೆಲ್ಲನೂ ಇದೆ. ಆ್ಯಂಡ್ ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗಿ ನೋಡ್ತಾ ಇದ್ವಿ. ಸೆಕೆಂಡ್ ಫ್ಲೋರಲ್ಲಿ ಇನ್ನೂ ಚೆನ್ನಾಗಿದೆ, ಗಾಳಿ ಬೆಳಕು ಇನ್ನೂ ಸಿಕ್ಕಾಪಟ್ಟೆ. ಫಸ್ಟ್ ಫ್ಲೋರ್ಗಿಂತ ಸೆಕೆಂಡ್ ಫ್ಲೋರಲ್ಲಿ ಇನ್ನೂ ಬೆಳಕು ಜಾಸ್ತಿ ಬರುತ್ತೆ. ಸೊ ನನಗಿಷ್ಟ ಆಯಿತು. ಫುಲ್ ಮೆಟ್ಲೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಇಲ್ಲಿ ಬಂದರೆ ಟೈಲ್ಸು, ಮತ್ತು ಇಲ್ಲಿ ನೀರು ಯೂಸ್ ಮಾಡೋದಕ್ಕೆ, ಆಚೆ ಕಡೆ ಎಲ್ಲ ವಾಶ್ ಮಾಡೋದಕ್ಕೆ ನಲ್ಲಿ ಕೂಡ ಇದೆ. ಕೆಲವೊಂದು ಮನೇಲಿ ಒಂದಿದ್ರೆ ಒಂದಿರಲ್ಲ, ಬೇಕು ಅನ್ನೋದಿರಲ್ಲ, ಬೇಡ ಅನ್ನೋದಿರುತ್ತೆ. ಬಟ್ ಈ ಥರ ಮನೇಲಿ ನನಗೆ ಎಲ್ಲನೂ ಪರ್ಫೆಕ್ಟಾಗಿತ್ತು. 100% ನನಗೆ ತುಂಬಾ ಇಷ್ಟ ಆಯಿತು. ಪ್ಲ್ಯಾನಿಂಗು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಜನರಲ್ ಬಾತ್ರೂಮ್ ಕೂಡ ಇದೆ. ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಹಾಗೆ ಔಟ್ಲೆಟ್ ಕೂಡ ಇದೆ ಕಿಚನಿಗೆ ಎಲ್ಲ ಮನೇಲೂ. ನನಗಂತೂ ಸಿಕ್ಕಾಪಡೆ ಏನು ಮಾತಿಲ್ಲ, 100ಗೆ 100 ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ಆಯಿತು ನನಗೆ. ಈ ಥರ ಸಾಕಷ್ಟು ಮನೆಗಳಿಗೆ ಹೋಗ್ತೀವಿ ಗೃಹ ಪ್ರವೇಶಕ್ಕೆ ಹೋದಾಗ, ಅಷ್ಟು ಲೈಕ್ ಆಗೋದಿಲ್ಲ. ಲೈಕ್ ಆಗೋದು ತುಂಬಾ ಕಡಿಮೆ. ಬಟ್ ರೆಂಟ್ ಪರ್ಪಸ್ಗೋಸ್ಕರ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಗ್ರೇಟ್. ಅಂಥ ಮನೇಲಿ ಯಾರಿರ್ತಾರೋ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಅಷ್ಟು ಚೆನ್ನಾಗಿದೆ ಮನೆ. ನನಗಂತೂ ಸಿಕ್ಕಾಬಡೆ ಇಷ್ಟ ಆಗೋಯಿತು. ಅದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ. ಆ್ಯಂಡ್ ಪಾಪು ನೋಡಿ, ಫುಲ್ ಅವಳು ಎಲ್ಲನೂ ನಮ್ಮ ಥರನೇ ಎಲ್ಲನೂ ರೂಮ್ ಹೋಗಿ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರ್ತಾಯಿದ್ಲು ಅವಳು. ಟೈಲ್ಸ್ ಎಲ್ಲ ಹೀಗಿದೆ, ಜಾರೋದಿಲ್ಲ. ಇದೆಲ್ಲ ಸ್ವಲ್ಪ ರಫ್ ಟೈಲ್ಸ್ ಇದೆಲ್ಲ. ಆ್ಯಂಡ್ ಈ ರೋಡ್, ಇದು ಸದಾಶಿವ ನಗರ್ ಮೇಯ್ನ್ ರೋಡು. ನನಗೆ ಕ್ರಾಸ್ ಎಲ್ಲ ಮರ್ತೋಗ್ಬಿಟ್ಟಿದೆ. ನಾನು ಬರ್ತಿರೋದೆ ಫಸ್ಟ್ ಟೈಮ್ ಈ ಏರಿಯಾ ಕಡೆ. ಇಷ್ಟು ತುಂಬ ದೂರ ನಮ್ಮ ಮನೆಯಿಂದ. ಬಟ್ ಅಪ್ಪಂಗೆಲ್ಲ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಕೆಳಗಡೆನೇ ಪಾರ್ಕಿಂಗ್ ಜಾಗದಲ್ಲಿ ಊಟಕ್ಕೆಲ್ಲ ಇಟ್ಟಿದ್ರು.